ಬಳ್ಳಾರಿಯಲ್ಲೂ ನಿನ್ನೆ ವ್ಯಸನ ಮುಕ್ತ ದಿನಾಚರಣೆ ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಕರ್ನಾಟಕ ಮದ್ಯಪಾನ ಸಂಯಮ ಮಂಡಳಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗ ನೀಡಿದ್ದವು. ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಪಿ ಗಾದೆಪ್ಪ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಚಿದಾನಂದಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ನಾಗರಾಜ್ ಹಾಗೂ ವಾರ್ತಾ ಸಹಾಯಕ ವಿಸಿ ಗುರುರಾಜ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಧನ್ಯವಾದಗಳು. ಶ್ರೀ ಪಿ ಗಾದೆಪ್ಪ ಸರ್ ಅವರ ಧನ ಸಂಸ್ಥಾ ವಿಶೇಷ ಉಪನ್ಯಾಸಕರಾಗಿ. ಇದಕ್ಕೂ ಮುನ್ನ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಕಾಲೇಜು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಯಿತು. ಬಳಿಕ ಪಿ ಗಾದೆಪ್ಪ ಯುವಜನತೆ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಮಾದಕ ವಸ್ತುಗಳಿಂದ ದೂರವಿದ್ದು ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜೀವನದ ಒಂದು ಪರಿಕಲ್ಪನೆಯನ್ನ ವ್ಯಸನ ಮುಕ್ತವನ್ನು ಕೈ ಬಿಡೋಣ ಅಂತ ಒಂದು ನಿರ್ಧಾರವನ್ನು ತಗೊಂಡಾಗ ಈ ಒಂದು ಕಾರ್ಯಕ್ರಮಕ್ಕೆ ಆ ಮಹಾಯೋಗಿಗಳು ಅವತ್ತಿನ ಸ್ವಾಮಿಗಳ ಒಂದು ಸಂಕಲ್ಪ, ಅವರು ಏನು ಹಾಕಿಕೊಟ್ಟ ಒಂದು ದಾರಿಗೆ ಒಂದು ಅರ್ಥ ಸಿಗುತ್ತೆ. ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಪಿ ಶಿವಾನಂದ್, ಯುವ ಜನತೆ ವ್ಯಸನ ಮುಕ್ತರಾದಾಗ ಮಾತ್ರ ಸಶಕ್ತ ದೇಶ ಕಟ್ಟಲು ಸಾಧ್ಯ ಎಂದು ಹೇಳಿದರು. ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಅವರವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳುವಂತೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಸಾರ್ವಜನಿಕರು ಈ ಒಂದು ವ್ಯಸನ ಮುಕ್ತದಿಂದ ದೂರ ಆಗಬೇಕು, ನಮ್ಮ ಬಳ್ಳಾರಿ ಜಿಲ್ಲೆಯನ್ನು ವ್ಯಸನ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕಂತೇಳಿ ನಾನೆಲ್ಲ ಸಾರ್ವಜನಿಕರಲ್ಲಿ ವಿನಂತಿ. ಸಹಾಯಕರ ಪ್ರಾಧ್ಯಾಪಕ ಕೆ ಬಸಪ್ಪ, ಮಾನವನಿಗೆ ಬರುವ ಬಹುತೇಕ ಮಾರಕ ಕಾಯಿಲೆಗಳಿಗೆ ಕೆಟ್ಟ ಅಭ್ಯಾಸಗಳೇ ಮುಖ್ಯ ಕಾರಣ. ಹೀಗಾಗಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು. ಯುವಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ, ಏನಂತಂದ್ರೆ ತಾವು ಯಾರೂ ಈ ದುಶ್ಚಟಗಳಿಗೆ ಬೆಲೆ ಆಗಬಾರ್ದು, ಯಾವುದೇ ವ್ಯಸನಕ್ಕೆ ಬೆಲೆ ಆಗಬಾರ್ದು. ತಾವು ಒಳ್ಳೆ ಈ ಶಿವಯುಗಳ ನಿಂತ್ಕೊಂಡು ಒಂದು ಒಳ್ಳೆ ಜೀವನ ಕಟ್ಕೊಳ್ಬೇಕಂತೇಳಿ ಈ ಮೂಲಕ ನಾವು ಸಲಹೆಯನ್ನು ಕೊಡ್ತೇವೆ. ವಿದ್ಯಾರ್ಥಿನಿ ಎಂ ಸಾನಿಕಾ, ವ್ಯಸನಗಳನ್ನು ತೊರೆದು ಪ್ರತಿಯೊಬ್ಬರೂ ಉತ್ತಮ ಜೀವನದತ್ತ ಪರಿವರ್ತಿತರಾಗಬೇಕು ಎಂದು ಮನವಿ ಮಾಡಿದರು. ಜನರಲ್ಲಿ ಎಲ್ಲ ಚಟಗಳಿಗೆ ಅನುಗುಣವಾಗಿ ಎಲ್ಲರೂ ಆ ಚಟವನ್ನು ಬಿಟ್ಟು ಲೈಫ್ ಕಡೆ ಟರ್ನ್ ಆಗ್ಬೇಕಂತ ಕೇಳ್ತೀನಿ ಅಷ್ಟೇ.